ನಿನ್ನೆ ಮೊನ್ನೆ ಎಲ್ಲ ಟಾಪ್ ಎಂಡಿಗೆ ಬಾಟಮ್ ಎಂಡಿಗೆ ಅದನ್ನ ಮತ್ತೆ ಟ್ರೈನ್ ಮಾಡೋದು ಅಲ್ವಾ ಟೈಮಿಂಗಲ್ಲಿ. ಸೊ ಇವತ್ತು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ, ಅಷ್ಟೇ ಮಜಾ ಇರುತ್ತೆ ಇವತ್ತು ಸೆಷನು. ಸೊ ಇವತ್ತು ನಾವು ಹೋಗ್ತಿರೋ ಡ್ರೈವ್ಗೆ, ಅದು ಫ್ರೆಂಡ್ ಫುಡ್ ಡ್ರೈವ್ಗೆ ಏನು ಮಾಡಿದ್ವಿ ಅದಕ್ಕೆ ಹೋಗ್ತಿದ್ವಿ. ಸೊ ಇದನ್ನು ಟ್ರೈ ಮಾಡಿ, ಒಳ್ಳೆ ಮಜಾ ಇರುತ್ತೆ. ಸೊ ನಾನು ಇದನ್ನು ಮಾಡಿ ಆಲ್ಮೋಸ್ಟ್ ಒಂದು 10 ವರ್ಷದ ಮೇಲಾಯಿತು. ಸೊ ಟ್ರೈ ಮಾಡಿದಾಗ ಒಳ್ಳೆ ಮಜಾ ಬಂತು. ಸೊ ತುಂಬ ದಿನ ಆಗಿತ್ತು ಮಾಡಿ, ಹೇಗೆ ಬರುತ್ತೆ ನೋಡೋಣ. ಸೊ ನಾನು ಇಲ್ಲಿ ಟ್ರೈ ಮಾಡ್ತಿರೋದು ಏನಂದರೆ, ಸೊ ನಾನು ಡಿಫೆನ್ಸ್ನ ಆಡ್ತೀನಿ. ಡಿಫೆನ್ಸು ಆಡಿ ಅಲ್ಲೇ ನಿಂತ್ಕೋತೀನಿ. ನಾನು ಡಿಫೆನ್ಸ್ ಏನಾದ್ರು ಕರೆಕ್ಟಾಗಿ ಆಡಿದರೆ ಆ ಬಾಲ್ ಏನು ಹೋಗಿತ್ತು ಅದೇ ವಾಪಸ್ಸು ಬಂದು ನನ್ನ ಬ್ಯಾಟ್ಗೆ ಬೀಳುತ್ತೆ. ಸೊ ಅದು ಒಂದು ರೀತಿ ಚೆಕ್ ಮಾಡ್ಕೊಳ್ಳೋಣ, ಒಂದು ಮಜಾ ಅಂತೂ ಖಂಡಿತ ಬರುತ್ತೆ. ಸೊ ನೋಡೋಣ ಹೇಗೆ ಹೋಗುತ್ತೆ. ಎಸ್, ನೀವು ಟ್ರೈ ಮಾಡಿ. ಇನ್ ಕೇಸ್ ಬ್ಯಾಟ್ ಫೇಸ್ ಓಪನ್ ಇದ್ದರೆ ಬಾಲ್ ಆ ಕಡೆ ಹೋಗ್ಬೋದು, ಕ್ಲೋಸ್ ಇದ್ದರೆ ಈ ಕಡೆ ಹೋಗಿರ್ಬೋದು. ಬಟ್ ನಾವು ಕರೆಕ್ಟಾಗಿ ಫುಲ್ ಫೇಸಲ್ಲಿ ಆಡಿದರೆ 100% ವಾಪಸ್ ಬರುತ್ತೆ. ಎಸ್ ಬಂತಾ? ಎಸ್ ಬಂತವು. ಬಂತಾ? ಆಲ್ಮೋಸ್ಟ್ ಸ್ವಲ್ಪ ಆ ಕಡೆ ಹೊಂಟೈತೆ. ಎಸ್. ಸೊ ಇದನ್ನು ಟ್ರೈ ಮಾಡಿ, ಬರುತ್ತೆ. ಡ್ರೈವಲ್ಲಿ ಬರೋದು ಕಷ್ಟ ಆಗುತ್ತೆ, ಯಾಕೆಂದರೆ ಇಲ್ಲಿ ಡ್ರೈವ್ನ ಇಲ್ಲ ಇಂಪ್ಯಾಕ್ಟ್ ಮಾಡಿದಲ್ಲಿ ಆಲ್ಮೋಸ್ಟ್ ಬರಬೇಕಾಯ್ತು. ಸ್ವಲ್ಪ ಬ್ಯಾಟ್ ಫೇಸ್ ಓಪನ್ ಇತ್ತೇನೋ, ಆ ಕಡೆ ಹೋಯ್ತು. ಆಲ್ಮೋಸ್ಟ್ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಡ್ರೈವಲ್ಲಿ ಇಂಪ್ಯಾಕ್ಟ್ ಇಲ್ಲಿ ಮಾಡಿದ್ನಲ್ಲ, ಸೊ ಅದಾದ್ಮೇಲೆ ಬ್ಯಾಟ್ ಇಲ್ಲಿ ಹೋಗಿತ್ತು. ಸೊ ಇದ್ರ ಥ್ರೂ ಕೆಳಗಡೆನೇ ಬಂದ್ಬಿಡುತ್ತೆ. ಸೊ ಡಿಫೆನ್ಸಲ್ಲಿ ಅದಕ್ಕೆ ನಾವು ಅಲ್ಲೇ ಇಂಪ್ಯಾಕ್ಟ್ ಮಾಡಿರೋ ಜಾಗದಲ್ಲಿ ಇದ್ದಾಗ ವಾಪಸ್ ಬರೋದು ಅದಕ್ಕೇ. ಸೊ ಟ್ರೈ ಮಾಡಿ, ಒಳ್ಳೆ ಮಜಾ ಇರುತ್ತೆ. ಸೊ ಅದು ಬಿಟ್ಟು ಈಗ ನೆಕ್ಸ್ಟು ನಾವು ನಾವು ಡ್ರೈವ್ಗೆ ಹೋಗ್ಬೇಕಾದ್ರೆ ನಾನು ಆಗಲೇ ಹೇಳ್ದಿರೋ ರೀತಿ ಡಿಫೆನ್ಸ್ನ ಎಕ್ಸ್ಟೆಂಡ್ ಮಾಡೋದೇ ನಮ್ಮ ಡ್ರೈವ್ ಆಗಿರುತ್ತಲ್ವಾ. ಸೊ ಸೇಮ್ ಪ್ರಿನ್ಸಿಪಲ್ಸ್ ಯೂಸ್ ಮಾಡೋಣ. ಸ್ಟ್ಯಾಂಡ್ಸ್, ಹ್ಯಾಂಡ್ ಲಿಫ್ಟ್ ಟುಗೆದರ್. ಎಸ್, ಬ್ಯಾಟ್ ಮುಂದಕ್ಕೆ. ಸೊ ಇಲ್ಲಿ ಕೀ ಪಾಯಿಂಟ್ ಏನಂದರೆ, ಪಾಯಿಂಟ್ ಮುಂದೆ. ಈಗ ನಾನು ಇಲ್ಲಿ ಡಿಫೆನ್ಸ್ ಮಾಡಿ ಬಾಲ್ ಯಾವ ಲೈನ್ಗೆ ಹೋಯ್ತು ಆ ಲೈನ್ಗೆ ಬ್ಯಾಟ್ ತೊಗೊಂಡೋಗೋದು. ಸೊ ಇದು ಒಂದೇ ಫ್ಲೋಲ್ಲಿ ಬಂದ್ಬಿಡ್ತು. ಸೊ ಸ್ಟಾರ್ಟಿಂಗ್ ನಮಗೆ ಒಂದು ಫ್ಲೋ ಅಲ್ಲಿ ಬೇಡ, ಅದು ಬಂದು ಆಟೋಮೆಟಿಕಾಗಿ ಎಷ್ಟು ಈಸಿ ಆಗಿಬಿಡುತ್ತೆ ಅಂದರೆ ನೀವು ಚಾಲೆಂಜಿಗೆ ಹೋದಾಗ ಅದು ಆಟೋಮೆಟಿಕಾಗಿ ಇಂಪ್ಯಾಕ್ಟ್ ಟೈಮಲ್ಲಿ ಬಂದೇ ಬರುತ್ತೆ ಅದು. ಸೊ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೋತಾ ಇರೋದ್ರಿಂದ ಚಾಲೆಂಜ್ಗೆ ಹೋಗಿದ ಮುಂಚೆ ಸೊ ಇದು ಸ್ವಲ್ಪ ಕೀ ಪಾಯಿಂಟ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ಡಿಫೆನ್ಸ್, ಅದೇ ಲೈನ್ಗೆ ಬ್ಯಾಟ್. ಅದೇ ಬಾಲ್ ಯಾವ ಲೈನ್ಗೆ ಹೋಗ್ತಿದೆ ಅಂತ ಅಕ್ಕಪಕ್ಕ ನಿಂತಿರೋರು ನೋಡ್ತಿರೋರು ಗೊತ್ತಾಗಲ್ಲ. ಸೊ ನಾವು ಅದು ಆಡ್ತಿರೋದ್ರಿಂದ ನಮ್ಮ ಕಣ್ಣಿಗೆ ಮಾತ್ರ ಅದು ಕಾಣುತ್ತೆ ಯಾವ ಲೈನಲ್ಲಿದೆ ಬಾಲು, ಯಾವ ಲೈನಿಗೆ ನಾವು ಬ್ಯಾಟ್ ತೊಗೊಂಡು ಹೋಗ್ತಾ ಇದೀವಿ ಅಂತ. ಸೊ ಇಲ್ಲಿಂದ ಡಿಫೆನ್ಸ್, ಅದೇ ಲೈನ್ ಬ್ಯಾಟ್. ಓಕೆ, ಸೈಡ್ ಆ್ಯಂಗಿಲ್ ಅಂತ ನೋಡ್ಕೊಳ್ಳಿ. ಎಷ್ಟು ಸ್ಟ್ರೆಚ್ ಮಾಡ್ತೀವಿ ಅನ್ನೋದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಡಿಫೆನ್ಸ್, ಥ್ರೂ. ಸೊ ಆ ರೀತಿ ನಾವು ಇದನ್ನು ಫಸ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಚಾಲೆಂಜ್ಗೆ ಹೋಗೋಣ. ಚಾಲೆಂಜು ಇದರಲ್ಲಿ ಇದು ಸ್ವಲ್ಪ ಈಸಿ ಆಗ್ತಿರ್ಬೋದು ನಿಮಗೆ ಈ ಚಾಲೆಂಜು. ಸೊ ಏನಾಗುತ್ತೆ ಅಂದರೆ ಈಗ ನೀವು ಚಿಕ್ಕವ್ರು ಏನಿದ್ದೀರಾ ಅವ್ರಿಗೆ ಟಾರ್ಗೆಟ್ ಮಿನಿಮಮ್ 100, ಮ್ಯಾಕ್ಸಿಮಮ್ 200. ಸೊ ದೊಡ್ಡವ್ರು ಏನಿದ್ದೀರಾ ಅಂದರೆ ಅಬೌವ್ 14 ಯಾರು ಇದ್ದೀರಾ ಇಲ್ಲಿ, ಸೊ ನಿಮಗೆ ಮಿನಿಮಮ್ 200, ಮ್ಯಾಕ್ಸಿಮಮ್ 500ವರೆಗೂ ನೀವು ಪುಷ್ ಮಾಡಬೇಕಾಗುತ್ತೆ. ಸೊ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಕಮೆಂಟ್ ಹಾಕಿ ಯಾರು ಎಷ್ಟುವರೆಗೂ ರೀಚ್ ಆದಿರಿ ಅಂತ. ಸೊ ಸೇಮ್ ಪ್ರಿನ್ಸಿಪಲ್ ಇನ್ಕ್ಲೂಡ್ ಆಗುತ್ತೆ. ಬಾಲ್ ಆ ಕಡೆ ಹೋಯ್ತು ಅಂದರೆ ಮತ್ತೆ 0ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ದೊಡ್ಡವ್ರಿಗೆ 200, ಚಿಕ್ಕವ್ರಿಗೆ 100 ಮಿನಿಮಮ್. ಸೊ ಇವಾಗ ಅಬ್ಸರ್ವ್ ಮಾಡ್ಬೋದು. ಸೊ ಆವಾಗಲೇ ನಾವು ಡಿಫೆನ್ಸು ಮತ್ತು ಆಮೇಲೆ ಬ್ಯಾಟ್ ತೊಗೊಂಡು ಹೋಗ್ತಿದ್ವಲ್ವಾ, ಇವಾಗ ನಾವು ಮಾಡ್ತಾ ಒಂದೇ ಫ್ಲೋವಲ್ಲಿ ಬರುತ್ತೆ ನೋಡಿ. ಸೊ ಟೈಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಔಟ್. ತುಂಬ ಜನಕ್ಕೆ ಅನಿಸುತ್ತೆ ಮತ್ತೆ ವಾಪಸ್ ಬರೋಕ್ಕೆ ಟೈಮ್ ಸಿಗಲ್ಲ ಅಂತ, ಬೇಜಾನ್ ಟೈಮ್ ಸಿಗುತ್ತೆ. ತುಂಬ ಜೋರಾಗಿ ಹೊಡೆಯೋದು ಬೇಡ, ನೀಟಾಗಿ ಇಲ್ಲಿಂದ ಒಂದು ಫ್ಲೋ. ಸೈಡ್ ಆಂಗಿಲಿಂದ ನೋಡ್ಕೊಳ್ಳೋದಾದರೆ ಒಂದು ಫ್ಲೋ, ಪೋಲ್ ಬಿಡಿತು. ಒಂದು ಫ್ಲೋ. ಸೊ ಮತ್ತೆ ವಾಪಸ್ ಸ್ಟ್ಯಾಂಡ್ಸ್ಗೆ ಹೋಗೋದು ಇಂಪಾರ್ಟೆಂಟ್ ಆಗುತ್ತಲ್ಲ, ಹಾಗೆ ಒಂದು ಫ್ಲೋ.
ಒಂದು ಫ್ಲೋ, ಒಂದು ಫ್ಲೋ, ಒಂದು ಫ್ಲೋ, ಹೀಗೆ. ಸೊ ನಾನು ಅದಾಗಲೇ ಹೇಳ್ದಂಗೆ ನಾವು ತುಂಬ ಬಾಲ್ ಹತ್ರ ಇದ್ದರೆ ನಮಗೆ ಇಲ್ಲೆಲ್ಲ ಕೈಗೆ ಸಿಗಾಕೊಳ್ಳೋದು ಅವೆಲ್ಲ ಮಾಡುತ್ತೆ. ಸೊ ಫೇರ್ ಡಿಸ್ಟೆನ್ಸಲ್ಲಿ ಇರೋಣ. ಸೊ ಅಬ್ಸರ್ವ್ ಮಾಡಿದ್ರೆ ನೀವು ಇಂಪ್ಯಾಕ್ಟ್ ಟೈಮ್ಗೆ ಕರೆಕ್ಟಾಗಿ ನನ್ನ ತಲೆ ಹತ್ರ ಇರುತ್ತೆ. ಈ ದಾರ ಏನಿದೆ ಅದು ಇಂಪ್ಯಾಕ್ಟ್ ಟೈಮಲ್ಲಿ ಕರೆಕ್ಟಾಗಿ ನನ್ನ ತಲೆ ಹತ್ರ ಇರುತ್ತೆ. ಲಿಟ್ರಲಿ ನಾನು ಕನ್ನಡಕಕ್ಕೆ ಹೊಡ್ಕೊಂಡು ಹೋಗ್ತಿದ್ದೆ. ಸೊ ನನಗೊಂದು ಕೀ ಪಾಯಿಂಟ್ ಥರನೇ ಯೂಸ್ ಆಗುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಮುಂದೆ ಬಂದರೆ ಜಾಸ್ತಿ ತಲೆ ಹೊಡೆಯುತ್ತೆ, ಬೇಡ ಸ್ವಲ್ಪ ಇನ್ನೂ ಡಿಸ್ಟೆನ್ಸಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಆ ಕಡೆ ಹೋಯ್ತು 0 ಮತ್ತೆ ಇಲ್ಲಿಂದ 1 2 3 4 5 6 ಆ ಥರ. ದೊಡ್ಡವರು 200, ಚಿಕ್ಕವರು 100. ಮಿನಿಮಮ್ ದೊಡ್ಡವ್ರಿಗೆ ಮ್ಯಾಕ್ಸಿಮಮ್ ದೊಡ್ಡವ್ರಿಗೆ 500ವರೆಗೂ, ಚಿಕ್ಕವ್ರಿಗೆ ಮ್ಯಾಕ್ಸಿಮಮ್ 200ವರೆಗೂ. ಸೊ ಎಲ್ಲ ಪ್ರಾಕ್ಟೀಸ್ ಆದಮೇಲೆ ಯಾರು ಎಷ್ಟುವರೆಗೂ ರೀಚ್ ಆದ್ರಿ, ಬಾಲ್ ಆ ಕಡೆ ಈ ಕಡೆ ಹೋಗದೆ ಅಥವಾ ಬ್ಯಾಲೆನ್ಸ್ ಮಿಸ್ ಮಾಡ್ಕೊಳ್ದೆ ಸ್ಟ್ರೈಟಾಗಿ ಆಡಿದ್ದೀರಾ, ಅವರು ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಗ್ರೂಪಲ್ಲಿ ನೀವು ಜಸ್ಟ್ ನಂಬರ್ ಹಾಕಿದ್ರೆ ಸಾಕು, ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಮತ್ತೆ ನಾಳೆ ಸಿಗೋಣ ಬೇರೆ ಇನ್ನೊಂದು ಡ್ರಿಲ್ ಮೇಲೆ.